ಈ ದೇವಸ್ಥಾನಕ್ಕೆ ಪ್ರಭು ಶ್ರೀರಾಮ ಮತ್ತು ಹನುಮಂತ ಬಂದು ಹೋಗಿದ್ದಾರಂತೆ. ಈ ದೇವಸ್ಥಾನವಿರುವುದು ಚಳಕಾಪುರ ಗ್ರಾಮದಲ್ಲಿ ಬರುತ್ತೆ. ರಾಮಾಯಣ ಕಾಲದಲ್ಲಿ ಈ ಕ್ಷೇತ್ರವು ಒಂದು ಕಾಡಾಗಿದ್ದು ಇಲ್ಲಿ ಚಾಳಿಕಾ ಮತ್ತು ಚಾಳಿಕಾಸುರ ಎಂಬ ರಾಕ್ಷಸ ದಂಪತಿಗಳು ವಾಸವಾಗಿದ್ದರು. ಚಾಳಿಕಾದೇವಿಯು ಹರಿಯ ಭಕ್ತಳಾಗಿರ್ತಾಳೆ. ಆಗ ಸೀತೆಯನ್ನು ಹುಡುಕುತ್ತಾ ಶ್ರೀರಾಮ ಲಕ್ಷ್ಮಣರು ಈ ಕ್ಷೇತ್ರದಿಂದ ಹಾದು ಹೋಗುವಾಗ ಅಲ್ಲಿರುವ ಚಾಳಿಕಾಸುರನನ್ನು ನೋಡಿ ವಧೆ ಮಾಡಿ ಚಾಳಿಕಾದೇವಿಗೆ ನಾನು ಮತ್ತೊಮ್ಮೆ ಬಂದು ನಿನಗೆ ದರ್ಶನ ನೀಡುತ್ತೇನೆ ಎಂದರು. ಮುಂದೆ ರಾಮ ಮತ್ತು ರಾವಣರ ಯುದ್ಧ ನಡೆದಾಗ ಲಕ್ಷ್ಮಣನು ಮೂರ್ಛೆ ಹೋದಾಗ ರಾಜ್ಯ ವೈದ್ಯ ಸುಷೇಣರ ಸಲಹೆ ಮೇರೆಗೆ ಸಂಜೀವನಿ ಸಸ್ಯವುಳ್ಳ ದ್ರೋಣಾಚಲ ಗುಡ್ಡ ತರುವಾಗ ಆ ಗುಡ್ಡದ ಒಂದು ತುಣುಕು ಈ ಕ್ಷೇತ್ರದಲ್ಲಿ ಬಿದ್ದಿದೆ. ಪತಿ ಮರಣದ ನಂತರ ಭಕ್ತೆ ಚಾಳಿಕಾದೇವಿ ಅದೇ ಗುಡ್ಡದಲ್ಲಿ ವಾಸವಾಗಿದ್ದು ರಾಮನ ಬರುವಿಕೆಗೆ ಕಾಯುತ್ತಿದ್ದಳು. ಈ ಗವಿಯು ಈಗಲೂ ಪಾಳು ಬಿದ್ದ ಸ್ಥಿತಿಯಲ್ಲಿ ನೋಡಬಹುದು. ರಾವಣನ ವಧೆಯ ನಂತರ ಶ್ರೀರಾಮನಿಗೆ ಚಾಳಿಕಾದೇವಿಗೆ ಕೊಟ್ಟ ಮಾತು ನೆನಪಾಗಿ ನಾನು ಮತ್ತೆ ಅಲ್ಲಿಗೆ ಬರುತ್ತೇನೆ ಎಂದು ತಿಳಿಸಲು ಹನುಮಂತನನ್ನು ಚಾಳಿಕಾದೇವಿ ಬಳಿ ಕಳುಹಿಸುತ್ತಾರೆ. ಶ್ರೀರಾಮನ ಆಜ್ಞೆಯಂತೆ ಹನುಮಂತನು ಗುಡ್ಡಕ್ಕೆ ಬಂದಿಳಿದನು. ಬಂದಿದ್ದನ್ನು ಕಂಡ ಚಾಳಿಕಾದೇವಿ ತುಂಬಾ ಸಂತೋಷ ಪಟ್ಟಳು. ಆಗ ಭಕ್ತಿಪೂರ್ವಕವಾಗಿ ಪೂಜಿಸಿ ವರ ಕೇಳುತ್ತಾಳೆ. ಶ್ರೀರಾಮ ಬರುವವರೆಗೂ ನೀವು ಇಲ್ಲಿಯೇ ಇರಬೇಕೆಂದು ಬೇಡಿಕೊಳ್ಳುತ್ತಾಳೆ. ಆಗ ಇದನ್ನರಿತ ಶ್ರೀರಾಮ ಈ ಕ್ಷೇತ್ರಕ್ಕೆ ಬಂದು ಚಾಳಿಕಾದೇವಿಗೆ ದರ್ಶನ ಭಾಗ್ಯ ನೀಡಿರುತ್ತಾರೆ. ಈ ಕ್ಷೇತ್ರದ ಜನರ ಉದ್ಧಾರಕ್ಕಾಗಿ ಹನುಮಂತ ದೇವರ ಒಂದು ದಿವ್ಯಾಂಶ ಇಲ್ಲಿಯೇ ನೆಲೆಸಿರಬೇಕೆಂದು ಶ್ರೀರಾಮನಲ್ಲಿ ಬೇಡಿಕೊಳ್ಳುತ್ತಾಳೆ. ಹೀಗಾಗಿ ಈ ಕ್ಷೇತ್ರವು ಚಾಳಿಕಾದೇವಿಯ ಹೆಸರಿನಿಂದ ಚಳಿಕಾಪುರ ಮತ್ತು ಚಳಕಾಪುರವಾಗಿ ಪ್ರಸಿದ್ಧ ಪಡೆದಿದೆ. ಚಾಳಿಕಾದೇವಿಯ ಅನುಯಾಯಿಗಳು ಪೂಜೆ ಮಾಡಿಕೊಂಡಿರಲು ಹೇಮಾಂಡಪತಿಯ ರಾಕ್ಷಸರು ಒಂದೇ ರಾತ್ರಿಯಲ್ಲಿ ಕಲ್ಲಿನ ದೇಗುಲ ಗೋಪುರ ರಹಿತವಾಗಿ ಕಟ್ಟಿದರು. 17ನೇ ಶತಮಾನದಲ್ಲಿ ಮೊಘಲ್ ದೊರೆ ಔರಂಗಜೇಬನು ಜೀವಂತ ದೇವರು ಇದೇ ಇಲ್ಲ ಎಂದು ಪರೀಕ್ಷಿಸಲು ತನ್ನ ಖಡ್ಗದಿಂದ ಪ್ರಹಾರ ಮಾಡುತ್ತಾನೆ. ಮೂರ್ತಿ ಒಳಗಡೆಯಿಂದ ಬುಬ್ಬಾಕಾರ ಗರ್ಜನೆ ಹೊರಹೊಮ್ಮಿ ರಕ್ತ ಚಿಮ್ಮಿದಾಗ ಆಶ್ಚರ್ಯವಾಗಿ ಹನುಮಂತನಿಗೆ ಕ್ಷಮೆ ಯಾಚಿಸಿ ಗಾಯದ ಗುರುತು ಈಗಲೂ ನೋಡೋದಕ್ಕೆ ಕಾಣಬಹುದು. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.